ಮಹಾವೀರ. 2,500 ವರುಷಗಳ ಹಿಂದಿನ ಸಂಗತಿಯು, ಆಗ ಉತ್ತರ ಭಾರತದಲ್ಲಿ ಕ್ಷತ್ರಕುಂಡ ಎಂಬ ಹೆಸರಿನದೊಂದು ಪಟ್ಟಣವಿತ್ತು. ಅಲ್ಲಿ ಸಿದ್ಧಾರನೆಂಬ ಅರಸನು ರಾಜ್ಯವಾಳುತ್ತಿದ್ದನು. ತ್ರಿಶಲಾದೇವಿಯೆಂಬವಳು ಆತನ ಹೆಂಡತಿ, ಅವಳು ವೈಶಾಲ್ಯ ದೇಶದ ರಾಜನ ಮಗಳು. ರಾಜ ಸಿದ್ಧಾರೆ, ರಾಣಿ ತ್ರಿಶಲಾದೇವಿ ಇಬ್ಬರೂ ಜಾಣರೂ ಒಳ್ಳೆಯ ಗುಣಗಳಿಂದ ಕೂಡಿದವರೂ ಆಗಿದ್ದರು. ಅವರ ಹೊಟ್ಟೆಯಿಂದ ಸುಂದರನಾದ ಒಬ್ಬ ಮಗನು ಹುಟ್ಟಿದನು. ಅವನಿಗೆ ವರಮಾನ ಎಂಬ ಹೆಸರನ್ನಿಟ್ಟರು. ವರಮಾನನಿಗೆ 8 ವರುಷ ತುಂಬಿದೊಡನೆಯೇ ಅವನ ವಿದ್ಯಾಭ್ಯಾಸ ಪ್ರಾರಂಭವಾಯಿತು. ಅವನು ಬಹಳ ಚುರುಕುಬುದ್ಧಿಯವ. ಗುರುಗಳು ಯಾವುದಾದರೊಂದು ವಿಷಯವನ್ನು ಹೇಳಿದರೆ, ಅದನ್ನು ಅವನು ಒಮ್ಮೆಲೇ ತಿಳಿದುಕೊಳ್ಳುವನು. ಗುರುಗಳು ತಿರುಗಿ ಕೇಳಿದರೆ ಅವನು ತಪ್ಪದೆ ಎಲ್ಲವನ್ನೂ ಹೇಳುತ್ತಿದ್ದನು. ಅವನ ಈ ಅಗಾಧವಾದ ಜ್ಞಾನವನ್ನು ಕಂಡು ಗುರುಗಳು ಬೆರಗಾಗುತ್ತಿದ್ದರು. ವರಮಾನನು ಎಲ್ಲ ವಿಷಯಗಳನ್ನೂ ಬೇಗಬೇಗನೆ ಕಲಿತುಕೊಂಡನು. ಅವನ ಜಾಣತನಕ್ಕಾಗಿ ಎಲ್ಲರೂ ಅವನನ್ನು ಪ್ರೀತಿಸುತ್ತಿದ್ದರು. ಚಿಕ್ಕಂದಿನಿಂದಲೂ ವರ್ಧಮಾನನು ಧೈರ್ಯಶಾಲಿಯಾಗಿದ್ದನು. ಆಟಪಾಠಗಳಲ್ಲಿ ಯಾವಾಗಲೂ ಅವನೇ ಮುಂದು. ಓರಗೆಯ ಬಾಲಕರೊಡನೆ ಓಡಾಡುವುದು, ಜಿಗಿದಾಡುವುದು ಅವನಿಗೆ ಬಹಳ ಸೇರುತ್ತಿತ್ತು. ಸುಂದರವಾದ ವನಗಳನ್ನು ನೋಡಲು ಅವನು ಮೇಲಿಂದ ಮೇಲೆ ತಂದೆಯ ಕೂಡ ಹೋಗುತ್ತಿದ್ದನು. ಹೂವಿನಿಂದ ತುಂಬಿದ ಅಲ್ಲಿಯ ಗಿಡಗಂಟಿಗಳನ್ನು, ಹರಿಯುತ್ತಿದ್ದ ನದಿ ಹಳ್ಳಗಳನ್ನೂ ಕಂಡು ಆನಂದಪಡುತ್ತಿದ್ದನು. ಗುಡ್ಡಗಾಡಿನಲ್ಲಿಯ ಕಾಡುಮೃಗಗಳನ್ನು ಕಂಡು ಅವನು ಹೆದರುತ್ತಿದ್ದಿಲ್ಲ. ಅವುಗಳನ್ನು ಪ್ರೀತಿಸುತ್ತಿದ್ದನು. ಒಮ್ಮೆ ನದ್ದ ಮಾನನು ಗೆಳೆಯರೊಡನೆ ಊರ ಹೊರಗಿನ ಬಯಲಿಗೆ ಆಡಲಿಕ್ಕೆ ಹೋಗಿದ್ದನು. ಅಲ್ಲಿ ಅವನೂ ಅವನ ಗೆಳೆಯರೂ ಒಂದು ಗಿಡವನ್ನು ಏರಿ ಆಡುತ್ತಿದ್ದರು. ಆಗ ಗಿಡದ ಬೊಡ್ಡೆಯ ಹೊದರಿನೊಳಗಿಂದ ಒಂದು ದೊಡ್ಡ ಹಾವು ಹೊರಬಿದ್ದಿತು. ಬುಸ್ಸಂದು ಹೆಡೆತೆಗೆದು ಬೊಡ್ಡೆಗೆ ಸುತ್ತು ಹಾಕಿ ಅದು ಮೇಲಕ್ಕೆ ಬರಹತ್ತಿತು. ಅದನ್ನು ಕಂಡು ಬಾಲಕರೆಲ್ಲರೂ ಬೆದರಿದರು. ತಾವು ಇದ್ದಲ್ಲಿಂದಲೇ ಕೆಳಗೆ ಜಿಗಿದು ಓಡಿ ಹೋದರು. ಆದರೆ ವರಮಾನನು ಹೆದರದೆ, ಆ ಹಾವನ್ನು ಹೆಡೆಯ ಹತ್ತಿರ ಗಟ್ಟಿಯಾಗಿ ಹಿಡಿದು ತೂರಿ ದೂರ ಒಗೆದನು. ಇದನ್ನು ಕೇಳಿ ಅವನ ತಾಯಿ ತಂದೆಗಳು ಅವನನ್ನು ಬಹಳ ಹೊಗಳಿದರು. ಮತ್ತೊಮ್ಮೆ ವರಮಾನನು ಗೆಳೆಯರೊಂದಿಗೆ ಆಡಲಿಕ್ಕೆ ಹೊರಟಿದ್ದನು. ಆಗ ದಾರಿಯಲ್ಲಿ ಮದ್ದಾನೆಯೊಂದು ಅವರ ಎದುರಿಗೆ ಓಡುತ್ತ ಬಂದಿತು. ಜೊತೆಯ ಹುಡುಗರೆಲ್ಲರೂ ಓಡಿಹೋದರು. ಆದರೆ ವರಮಾನನು ತನ್ನ ಸ್ಥಳಬಿಟ್ಟು ಕದಲಲಿಲ್ಲ. ಆ ಆನೆಯ ಸೊಂಡೆಯನ್ನು ಹಿಡಿದು ಏರಿ ಅದರ ಬೆನ್ನ ಮೇಲೆ ಕುಳಿತನು. ಇದನ್ನು ಕಂಡು ಎಲ್ಲರೂ ಅವನನ್ನು ಕೊಂಡಾಡಿದರು. ಅಂದಿನಿಂದ ಅವನನ್ನು ಮಹಾವೀರ ಎಂದು ಕರೆಯಹತ್ತಿದರು. 2 ಮುಂದುವರೆಯಲಿದೆ.